ಹಾಯ್ ಫ್ರೆಂಡ್ಸ್, ಇಂದಿನ ನಮ್ಮ ವಿಡಿಯೋದಲ್ಲಿ ನಾನು ನಮ್ಮ ವೈಫ್ನ ಚಂದಾಪುರ ಕಣದು ಹೋಗಿದ್ದೆ. ಹೋಗೋ ಟೈಮಲ್ಲಿ ಒಬ್ಬ ಮಹಿಳೆಯನ್ನು ನಾನು ನೋಡಿದೆ. ಅವರು ರೋಡ್ ಸೈಡು ಒಂದು ಸಣ್ಣ ಮಗುನ ತಗೊಂಡಿದ್ದಿನ ಒಂದು ಅಂಗಡಿ ಹತ್ರ ಕೇಳ್ಕೊತಾ ಇದ್ರು. ಅಲ್ಲಿ ನಾನು ನೋಡಿಬಿಟ್ಟು ಸರಿ ಆಯಿತು ಅಂತ ಬಂದುಬಿಟ್ಟು ನಾನು ನಮ್ಮ ವೈಫ್ನ ಹೋಗ್ತಾ ಇರಬೇಕಾದ್ರೆ ಹೋಟ್ಲ್ ಹತ್ರ ನಿಲ್ಲಿಸ್ಬಿಟ್ಟಿದ್ದೇನೆ. ನಾನು ಒಂದು ಊಟ ಅನ್ನೋದು ಪಾರ್ಸಲ್ ಅನ್ನೋದು ಕಟ್ಟಿಸ್ಕೊಂಡು ಅವ್ರಿಗೆ ಕೊಡೋ ಪ್ರಯತ್ನ ಅನ್ನೋದು ನಾನು ಮಾಡ್ತಾಯಿದ್ದೀನಿ. ಓಕೆ, ಇದಕ್ಕೆ ಮುಂಚೆ ನಾನು ಲಾಸ್ಟ್ ವಿಡಿಯೋ ಅನ್ನೋದು ಮಡಗಿದ್ನಲ್ವ, ಅಲ್ಲಿ ಬಂದಿದ್ದಾನೆ ಒಬ್ಬರು ಕಮೆಂಟ್ ಅನ್ನೋದು ಮಾಡಿದರು. ಓಕೆ, ಇಂಥವ್ರಿಗೆಲ್ಲ ಸಹಾಯ ಮಾಡಬೇಡಿ, ನಿಮ್ಮ ಕಾಸು ಅನ್ನೋದನ್ನು ವೇಸ್ಟ್ ಮಾಡ್ಕೋಬೇಡಿ ಅಂತ ಒಬ್ಬರು ಸಲಹೆ ಅನ್ನೋದು ಕೊಟ್ಟರು. ನಾನು ಸರ್ ನಮ್ಮ ಮನಸ್ಥಿತಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಬಟ್ ಅವ್ರು ನೋಡಿದ ತಕ್ಷಣ ಆ ಥರ ಅನಿಸಿದೆ ಅಂದರೆ ಖಂಡಿತವಾಗಲೂ ಓಕೆ ನನ್ನ ಕಡೆಯಿಂದ ಸಹಾಯ ಮಾಡಬೇಕನ್ನೋ ಒಂದು ಮನಸ್ಥಿತಿಯಿಂದನೇ ನಾನು ಸಹಾಯ ಮಾಡಿದೆ. ಅವ್ರು ಬಡವರ ಇಲ್ವಾ, ಇವಾಗ ನಮ್ಮ ಗೌರ್ಮೆಂಟ್ ಚೆಕ್ ಮಾಡ್ತದಲ್ವಾ ಶ್ರೀಮಂತರು ಯಾರು ಬಡವರು ಯಾರು ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇನ್ನೊಂದು ಕಾರ್ಡು, ಮತ್ತೊಂದು ಕಾರ್ಡು ಎಲ್ಲ ತಗೊಂಡೋಗಿ ವೆರಿಫಿಕೇಶನ್ ಮಾಡಿಬಿಟ್ಟು ಅವ್ರು ಬಡವರ ಶ್ರೀಮಂತರ ಅಂತ ನೋಡೋಕ್ಕಾಗೋದಿಲ್ಲ. ನಾನು ಆ ಕಾರಣದಿಂದ ನಾನು ನೋಡಿದ ತಕ್ಷಣ ಅವ್ರ ಬಡವರು ಅನ್ನೋ ಥರ ಅನಿಸಿತು. ಅದಕ್ಕೆ ನನಗೆ ಅವತ್ತು ದಿನ ನಾನು ಸಹಾಯ ಅನ್ನೋದು ಮಾಡಿದೆ. ಅದ್ರ ಬಿಟ್ಟು ನಾನು ಮತ್ತೊಂದೇನೂ ಇಲ್ಲ. ಓಕೆ, ನನ್ನ ಹತ್ರ ನೀವೇನೋ ಕಾಸು ಜಾಸ್ತಿ ಆಗಿಬಿಟ್ಟಿದೆ ಈ ಥರ ಸಹಾಯ ಮಾಡ್ತಾಯಿನಿ ಅಂತ ದಯವಿಟ್ಟು ಅನ್ಕೋಕು ಹೋಗಬೇಡಿ. ನಾನು ನಿಮ್ಮಂಥ ಸಾದಾ ಸೀದಾ ಮನುಷ್ಯನೇ. ಓಕೆ, ಆದಷ್ಟು ಒಬ್ಬರು ಕಾಣಿದ್ರು ಒಂದೊತ್ತು ಊಟ ಆದರೂ ಕೊಟ್ಟರೆ ಅವ್ರಿಗೂ ಸಹಾಯ ಆಗತ್ತೆ ಅನ್ನೋದು ಒಂದು ಮನಸ್ಥಿತಿಯಿಂದನೇ ನಾನು ಅವ್ರಿಗೆ ಕೊಡೋಕೆ ಅನ್ನೋದು ಹೋಗ್ತಾ ಇದ್ದೀನಿ. ನಾನು ಇವಾಗ ಹೋಟ್ಲಿಂದ ಊಟ ಅನ್ನೋದು ಪಾರ್ಸಲ್ ಅನ್ನೋದು ಕಟ್ಟಿಸ್ಕೊಂಡು ನಾನು ಈಗ ನನ್ನ ಬೈಕಲ್ಲಿ ಮಡ್ಕೊಂಡು ನಾನು ಇವಾಗ ಅವ್ರಿಗೆ ಕೊಡೋಕೆ ಅನ್ನೋದು ಹೋಗ್ತಾ ಇದ್ದೀನಿ. ಈಗ ಇನ್ನು ಮುಂದೆ ಏನೇನು ನಡೀತಿದೆ ಅಂತ ನೀವೇ ನೋಡಿ. ಓಕೆ, ನೋಡಾದ್ಮೇಲೆ ನಿಮ್ಗೆ ಯಾವ ಥರ ಅನಿಸಿದೆ ಅನ್ನೋದು ಒಂದು ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮತ್ತು ಇದೇ ರೀತಿ ನಾನು ಸಹಾಯದ ಅಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ನೀವು ನನಗೆ ನೋಡಿಬಿಟ್ಟು ಸ್ವಲ್ಪ ಸಪೋರ್ಟ್ ಅನ್ನೋದು ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಅನ್ನೋದು ಇರ್ತದೆ. ಓಕೆ ಫ್ರೆಂಡ್ಸ್, ನಡೀರಿ ಕಂಟಿನ್ಯೂ ಮಾಡೋಣ ವಿಡಿಯೋನ. ನೋಡಮ್ಮ, ಇಲ್ಲಿ ನೋಡಿ. ಬಾಮ್ಮ, ಏನು ಹೆಸರು? ಮಾತು ಬರಲ್ವಾ? தமிழா? உன் பேர் என்ன? வெள்ளிவா? இதில் சாப்பாடு இருக்குது, சாப்பிட்றீங்களா? இல்லை, எந்த ஊரா? எங்கே? அப்படியா? இல்லை, தண்ணி இருக்குதா, சாப்பிடுங்க. குழந்தை பேர் என்ன? அஞ்சு. ஓகே, சாப்பிடுங்க. ಓಕೆ, ನೋಡಿದ್ರಲ್ವ ಫ್ರೆಂಡ್, ನಾನು ಅವ್ರಿಗೆ ನನ್ನ ಕೈಲಾದಷ್ಟು ಒಂದೊತ್ತು ಊಟಕ್ಕೋಸ್ಕರ ಸಹಾಯನದೇ ಮಾಡಿದೆ. ಅವ್ರು ಆ್ಯಕ್ಚುಲಿ ಇಲ್ಲಿ ನಿಲ್ತಿರೋ ಜಾಗನೂ ಬಂದಿದ್ದೇನೆ, ಒಂದು ಹೋಟ್ಲ್ ಅನ್ನೋದಿತ್ತು. ಬಟ್ ನಾನು ಅವ್ರು ಹೋದಾಗ ಬೇರೆ ಕಡೆ ಇದ್ರು, ನಾನು ಬರೋಷ್ಟೊಡೆ ಆ ಹೋಟ್ಲ್ ಹತ್ರ ನಿಲ್ತಿದ್ರು. ಸರಿ ಅಂತ ನಾನು ಕೊಟ್ಬಿಟ್ಟು ನಾನು ರಿಟರ್ನ್ ಆದೆ. ಓಕೆ, ನನ್ನ ಕೆಲಸ ನಿಮಗೆ ಯಾವ ರೀತಿ ಅನಿಸಿದೆ ಅನ್ನೋದು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ಇಷ್ಟೊಂದು ಜನಕ್ಕೆ ಅನ್ನೋದು ಸಪೋರ್ಟ್ ಮಾಡ್ತಾ ಇರ್ತೀನಿ ನನ್ನ ಕೈಯಲ್ಲಾದಷ್ಟು. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ. ಓಕೆ, ಬಾಯ್.